ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಹೇಳಿ ಅನ್ಕೊಂಡಿನ್ರಿ. ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು ರೀ. ಎಲ್ಲರೂ ಭಾಳ ಚಲೋ ಸಪೋರ್ಟ್ ಮಾಡಕತ್ತೀರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಹಿಂಗೆ ಇರಲಿ ಅಂತ ಹೇಳಿ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ ರೀ. ನಾನು ಇವತ್ತು ಹೊಸ ಕತೆ ಮಾಡಿ ಹಾಕ್ಲಾಗತ್ತೀನಿ ರೀ. ಕತೆ ಹೆಸರು ರಾಮಕ್ಕನ ಮನೆ ಕತೆ ಅಂತ ಹೇಳಿ. ಇದು ಕಾಲ್ಪನಿಕ ಕತೆ ಅಲ್ರಿ, ಇದು ನಿಜವಾದ ಕತೆ. ಅಂದ್ರೆ ಅವ್ರ ಮನೆಯಾಗ ನಡೀತಿರೋ ಪ್ರತಿಯೊಂದು ಘಟನೆನ ನಾನು ಕತೆ ರೂಪದಲ್ಲಿ ಮಾಡಿ ತೋರಿಸ್ಲಾಗತ್ತೀನಿ ರೀ. ಅವರು ನನಗೆ ಈ ಥರ ಕತೆ ಮಾಡಿ ನೀನು ಅಂತ ಅವ್ರು ಪರ್ಮಿಷನ್ ಕೊಟ್ಟಿದ ಮೇಲೆ ನಾನು ಈ ಕತೆ ಮಾಡಿ ಹಾಕ್ಲಾಗತ್ತೀನಿ ರೀ. ದಯವಿಟ್ಟು ಈ ಕತೆ ಸ್ಟಾರ್ಟಿಂಗಿಂದ ನೀವು ನೋಡ್ಕೊಂಡು ಬಂದ್ರೆ ನಿಮಗೆ ಅರ್ಥ ಆಗ್ತದ್ರಿ. ಯಾರು ಯಾರಿಗೆ ಏನಾಗಬೇಕು ಪ್ರತಿಯೊಂದು ನಿಮಗೆ ಗೊತ್ತಾಗ್ತದ್ರಿ. ರಾಮಕ್ಕ ಯಾರು, ಏನು ಅವ್ರದ್ದು ಮನೆ ಕತೆ ಏನು ಅಂತ ಹೇಳಿ ಪ್ರತಿಯೊಂದು ಗೊತ್ತಾಗ್ತದ್ರಿ. ಕತೆ ಅಂತೂ ಭಾಳ ಚಲೋ ಅದ ರೀ. ಅಂದ್ರೆ ಪ್ರತಿಯೊಂದು ಮನೆಯಾಗ ಆಗ್ತಿರೋಂಥ ಘಟನೆನೇ ರೀ ಇದು. ಇವ್ರ ಮನೆಗೂ ಆಗುವಂಥದ್ದು. ಅದರ ಭಾಳ ಡಿಫ್ರೆಂಟ್ ಅದ ರೀ ಕತೆ. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡಿರಿ. ಅಂದಂಗೆ ಕತೆ ಚಾಲು ಮಾಡಮಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಸಪೋರ್ಟ್ ಅಂತೂ ಮಾಡ್ರಿ, ಯಾಕಂದ್ರೆ ನಿಮ್ಮ ಸಪೋರ್ಟು ನನಗೆ ಇನ್ನೂ ಹೆಚ್ಚು ಕತೆ ಮಾಡಿ ಹಾಕಬೇಕು ಅಂತ ಒಂದು ಆಸಕ್ತಿ ಬರೋ ಥರ ಮಾಡ್ತದ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಬರ್ರಿ ಕತೆ ಚಾಲು ಮಾಡಮಂತ. ನನಗಂತೂ ಸಾಕಾಗ್ಯದ. ಮುಂಜಾನೆ ಆದ್ರೆ ಇದೇ ಹಾಡ, ರಾತ್ರಿ ಆದ್ರೆ ಇದೇ ಹಾಡ. ಮಕ್ಕೋತಾಳ ಅಂದ್ರೆ ಅದು ಏನು ನಿಧಿನ ಎಂತಾನೋ ಅವ್ರ ಅಪ್ಪನ ಮನೆಯಾಗ ಮಾಡ್ದಂಗೆ ಇಲ್ಲೂ ಮಾಡ್ತೀನಿ ಅಂತಂದ್ರೆ ಹೆಂಗೆ ಅತ್ತಿ ಮನೆಗೆ ತಗ್ಗಿ ಬಗ್ಗೆ ನಡೆದ ಗೊತ್ತಿಲ್ಲಲ್ಲ. ಏನಾರ ಹೇಳಕ್ ಹೋದ್ರೆ ನಾನು ನಮ್ಮ ಅಪ್ಪನ ಮನೆ ಹೆಂಗಿತ್ತು ನೋಡಿಲೇನು ಮಾಡಿಲೇನು ಅಂತ. ಇದನ್ನ ಅಪ್ಪನ ಮನೆ ಅದ, ಅತ್ತಿ ಮನೆಗೆ ಹೆಂಗೆ ಇರ್ತಾರೆ ಅನ್ನೋದು ಪದ್ಧತಿ ಗೊತ್ತಿಲ್ಲ ಅಂದ್ರೆ ಏನು ಹೇಳ್ಬೇಕು ಈಕಿಗೆ. ಎಟ್ಟಂತ ಮಾಡಿ ನಾವು ಒಬ್ಬಕಿನೇ. ನನಗಂತೂ ಸಾಕಾಗ್ಯದ ನೋಡಿ. ಈಕಿ ಬಂದು ಏಟ್ ಕೆಲಸಕ್ಕೆ ಮಾಡೋ ಗೊತ್ತಿಲ್ಲ. ಹೆಚ್ಚಿಗಂತೂ ಬಕ್ಕೊಳಗ್ಯದ. ನಾನು ಈಗಿನ ಬಕ್ಕಿನ ನಾನೇ ಮಾಡ್ಬೇಕು ಚಾಕ್ರಿ. ಏನು ಮಾಡ್ಲಪ್ಪ ದೇವ್ರೆ, ಸಾಕಾಗ್ಯದ ನನಗಂತೂ. ಯಾರ ಮುಂದಂತ ಹೇಳಿ ನಾನು ಎತ್ತಕ್ಕಂತೂ ಬಡ್ದಾಡಿ. ಆ ಕಡೆ ಮಗನಿಗೆ ಅದ್ರ ಮಗ ತಿಳ್ಕೊಂಬಲ್ಲ, ಈ ಕಡೆ ಗಂಡಿಗೆ ಅದ್ರ ಗಂಡ ತಿಳ್ಕೊಂಬಲ್ಲ. ಎಲ್ಲರದು ಮಾಡಿದ್ರೆ ನನಗಂತೂ ಸಾಕಾಗ್ಯದ. ರಾಮಕ್ಕ ಏನು ಮಾಡ್ಲಕತ್ತಿದ್ದಿ? ಒಲಿ ಹಾಕೋ ಈ ಕಡೆ ಹಾಕಿದ ಲೇವ ಹೊರಗ. ಗ್ಯಾಸ್ ಖಾಲಿಗಿತ್ತೇನು? ಬಾ ರೇಖಿನ ಚಿಕ್ಕ, ಬಾ ಈ ಕಡೆ ಕೂಡ್ಬಾ. ಅದು ಗ್ಯಾಸ್ ಖಾಲಿ ಆಗಿತ್ತವ. ಗ್ಯಾಸ್ ಖಾಲಿ ಆಗಿತ್ತು, ಅದಕ್ಕೆ ಈಗ ಏನು ಮಾಡ್ಲಿ ಅಂತ ಹೇಳಿ ಮತ್ತೆ ಈ ಕಡೆ ಒಲಿ ಹಾಕಿ ನೋಡು. ಬಾ ಕೂಡ್ಬಾ. ಗ್ಯಾಸ್ ಖಾಲಿ ಆದ್ರೆ ಭಾಳ ಕಷ್ಟವ. ನಿಂದು ಎರಡವಲ್ಲ ಸಿಲಿಂಡರ್, ಮತ್ತೆ ಎರಡು ಖಾಲಿ ಆಗ್ಬಿಟ್ಟವ. ಯಾಕ ಯಾವಾಗ ಎರಡು ತಡ ಮಾಡಿ ಖಾಲಿ ಇರ್ತಾವ, ಇದ್ಯಾಕೆ ಜಲ್ದಿ ಖಾಲಿ ಆಗ್ಯದ? ಅದೇನು ಕೇತೇವ, ನಾ ಅಂತಂದ್ರೆ ಎರಡೆರಡು ಸಿಲಿಂಡರ್ ಇದ್ರೂ ನೀರು ಅದೆಲ್ಲ ಈ ಕಡೆ ಒಲಿ ಮೇಲೆ ಕಾಸ್ಕೊತೀನವ. ಆಕಿ ಹಳಲ್ಲ ನಾನು ಬಿಡಾಡಿ ಸಸಿ. ಆಕಿ ನೀರು ಸಮೇತ ಗ್ಯಾಸ್ ಮೇಲೆ ಕಾಸ್ಕೊತಾಳ. ಮತ್ತೆ ಹೆಂಗೆ ಪರ್ವೇಟ್ ಆಗ್ತದೆ ಹೇಳು? ನೀರು ಸಮೇತ ಗ್ಯಾಸ್ ಮೇಲೆ, ಅದು ನಾರ್ಮಲ್ ಕಾಸ್ಕೊಂಬಲ್ಲಿ ಯಾವಾಕಿ ಕುದಿತಿರ್ಬೇಕು ನೀರು ಅಂತ ಪರಿ ಕಾಸ್ಕೊತಾಳ. ಹಾಗಾಗಿ ಮತ್ತೆ ಗ್ಯಾಸ್ 2 ತಿಂಗಳು ಹೋಗೋದು, ಮತ್ತೆ 1 ತಿಂಗಳಿಗೆ ಖಾಲಿ ಆಯ್ತದ, 15 ದಿನಕ್ಕೆ ಭೀ ಖಾಲಿ ಆಯ್ತದ. ಏನು ಮಾಡ್ತಿ, ಗಂಟೆ ಬಿದ್ದಾವಲ್ಲ ಅಂತವ್ ನಮ್ಮ ಹಣೆ ಬರ್ಕ. ಹಂಗೆ ಮಾಡ್ರಿ ಹೆಂಗೆ ಪರ್ವೇಟ್ ಆಯ್ತದ? ನೀರನ್ನು ಅದ್ರ ಮೇಲೆ ಕಾಸ್ಕೊಂಡ ಎಲ್ಲ ಅದ್ರ ಮೇಲೆ ಅಂತಂದ್ರೆ ಹೆಂಗೆ ಪರ್ವೇಟ್ ಆಯ್ತದ ಬಿಡು. ನೀ ಹೇಳೋದು ಕರೆಯದ. 15 ದಿನ ಭೀ ಹೋಗಲ್ಲ ಹಂಗೆ ಮಾಡಿದ್ರೆ. ತಿಳ್ಕೊಬೇಕವ, ಅವ್ರ ಮನೆ ಅದ, ಉಳಿದು ನಮಗೆ ಉಳಿತದಲ್ಲ, ಉಳಿಸ್ಬೇಕಲ್ಲ ಅಂತ ಅವ್ರು ತಿಳ್ಕೊಬೇಕು. ಈಗ ನೋಡಿ ನಮ್ಮ ಸಸಿ ಪಾಪ ಸುಳ್ಳು ಯಾಕಡ್ಬೇಕು. ಮಳಿ ಅದು ಬಂದ್ರೆ ಅಟೇಕಿ ರೊಟ್ಟಿ ಅದೆಲ್ಲ ಗ್ಯಾಸ್ ಮೇಲೆ ಮಾಡ್ತಾಳೆ. ಇದ್ದಿಲ್ಲ ಅಂತಂದ್ರೆ ಆಯ್ತು, ದಿನ ಮುಂಜಾನೆ ಜಲ್ದಿ ಹೇಳೋದು, ಎಲ್ಲ ಕೆಲಸ ಮುಗಿಸ್ಕೊಂಡು ರೊಟ್ಟಿ ಆಯ್ತು, ಚಪಾತಿ ಆಯ್ತು, ದರ ಒಂದಕ್ಕೆ ಎಷ್ಟಾಯ್ತದ ಅಟ್ ಒಲಿ ಮೇಲೆ ಮಾಡ್ತೇಕೋತಾಳ ನೋಡು. ನಾನೇ ಸರಿ ಅಂತೀನಿ, ಸಾಕು ಬಿಡುವ ನಮ್ಮ ಕಾಲಕ್ಕೆ. ಈಗಿನವ್ರು ನಾಜುಕ್ ಇರ್ತೀರಿ, ಗ್ಯಾಸ್ ಮೇಲೆ ಮಾಡ್ಕೊಲ್ಲ, ಗ್ಯಾಸ್ ಅದಲ್ಲ ಅಂತೀನಿ. ಕರೆಕಿ ಅಯ್ಯತ್ತಿ ಬ್ಯಾಡ್ರಿ, ಮನಾರ್ ಇತ್ಲಾಗ ಇಟ್ಟು ಜಾಗ ಇರ್ತದ, ಕಟ್ಟಿಗೆ ಇರ್ತಾವ, ಯಾಕೆ ಸುಮ್ಮನೆ ಗ್ಯಾಸ್ ಎಲ್ಲ ಹಾಳು ಮಾಡಬೇಕು, ಎಮರ್ಜೆನ್ಸಿಗೆ ಇರ್ತದಲ್ಲ ಅಂತೇಳಂತ ಕರೆ ಹಿಂಗೆ ಬಳಸಲಿವಾಕಿ ಸುಳ್ಳು ಹಾಕಾಡ್ಬೇಕು. ಹಂಗೆ ಭಾಳ ಚಲೋ ಅನ್ಬೇಕು ಒಂದು ರೀತಿ ನೋಡಿದ್ರೆ ಅನ್ಸಿಸಿ. ಇನ್ನೂ ಎದ್ದಿಲ್ಕೆಂಚ ಹಾಕಿ ತಿರುಗಿ ನಮ್ಮ ಹಳ್ಳಿ ಹೆಣ್ಮಕ್ಳು ಮನೆಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೊಲಕ್ಕೆ ಹೋಗಿರ್ಬೇಕು. ಈಟತ್ತಿಗೆ ಇನ್ನ ಮಕ್ಕೊಂಡಾಳಿಕೆ ಗಂಡಸ ಮಕ್ಳು ಗತ್ಲೆ ಅಂದ್ರೆ ಇನ್ನ ಏಟ್ ಅಂತ ಹೇಳ್ಬೇಕು ಹೇಳಿಕಿನ್. ಸಾಕಾಗ್ಯದವಾ. ನಂದರ ಭಾಳ ಬೆಂಗಳಿಗೆ ಎದ್ದದ. ಏನು ಮಾಡೋದು ಫ್ರೆಂಡು ನೋಡು, ನನಗಂತೂ ತಂಡಿ ಬಂದ ಜೀವ. ಇದು ನಿಮ್ಮ ಮುಂಜಾನೆ ಬಂದಿದ್ದಲ್ಲ, ಯಾಕ ಏನು ಕೆಲಸ ಐತೇನು? ನಂದು ಚಿಂತಿದಾಗ ನೀನು ಕೇಳೋದೇ ನೆನಪೈತಿವ. ಏನು ಮಾಡಿದೆ ಹಚ್ಕೊಂಡು ಕೂತ್ಬಿಟ್ಟೆ. ಅಯ್ಯ ನಿನ್ನ ಕಷ್ಟ ಮತ್ತೆ ಗೆಳತಿಯರ ಮುಂದೆ ಹೇಳ್ಕೊಲಾರ್ದೇನು, ಮತ್ತೆ ಗಾಡಿ ಮುಂದೆ ಹೇಳ್ಕೊತೇನು? ಇರ್ಲಿ ತಕೋ. ನಾ ಎದಕ್ಕೆ ಬಂದಿದ್ದ ಅಂದ್ರೆ ನನ್ನ ಮಗಳಿಗೆ ಈ ಜರ ಎಲ್ಲ ಅಲ್ಲಿ ಕೊಂಡೆ ತಿನ್ಬೇಕಲ್ಲ, ದೂರ ಊರಾಗ ಪರೂರಾಗ ಎಲ್ಲ ಕೊಟ್ಟು ಅನ್ನೋದು ಹೆಂಗಾರ ಆಯಿತು. ಚಂದ ಬಿ ಇರಲ್ಲವ ಅದೆಲ್ಲ ಹೊರಗಿನ ತಿಲ್ಲಕ್ಕ. ಅದಕ್ಕೆ ಥೋಡೆ ಮಸಾಲೆ ಖಾರ, ನಾರ್ಮಲ್ ಖಾರ ಆಯಿತು, ಜರ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಬೆಳಕದ ಮೆಣಸಿನ್ಕಾಯಿ ಜರ ಎಲ್ಲ ಹಾಕದದ. ಅದಕ್ಕೆ ನಾನು ನನ್ನ ಸಸಿ ಇಬ್ಬರೇ ಆಗಿದ್ದೆವು. ಗಿರಿಜಿಗೆ ಒಬ್ಬಕ್ಕೆ ಹೇಳಿನಿ. ಹಂಗೆ ಕೀಕಿ ಯಾರಿವ ನೆನಪೇ ಬರಲಿ ವಾಕಿನ ಹೆಸರ, ಶೋಭಾ. ಶೋಭಾಗೆ ಒಬ್ಬಕ್ಕೆ ಹೇಳಿನಿ. ಅದಕ್ಕೆ ಬಂದ್ರಂದ್ರೆ ಜರ ಜಲ್ದಿ ಆಯ್ತದ ಅನ್ನೋದು ಮತ್ತೇನಿಲ್ಲ. ಮತ್ತು ಜಲ್ದಿ ಆಯ್ತು ಅಂತಂದ್ರೆ ಜಲ್ದಿ ಕೊಟ್ಟು ಕಳಿಸ್ಲಿಕ್ಕಾಯ್ತದ. ಅದಕ್ಕೆ ಕರ್ಲೆಗೆ ಬಂದಿದ್ದ. ಮತ್ತು ಕೆಲಸ ಇದ್ರೆ ಬೇಡವಾ, ಸುಮ್ಮನೆ ಕಡೆ ಪಾಪ ಇಲ್ಲಿ ಮಾಡಬೇಕು ಮತ್ತು ಅಲ್ಲಿ ಮಾಡೋದು ನಿನಗೆ ಕಷ್ಟ ಆಗ್ತದ. ಕೆಲಸ ಇದ್ದಂದ್ರೆ ಬೇಡ ಸುಮ್ಮನೆ. ಅದಕ್ಕೆ ಆಯ್ತು ತಗೋ, ನಾ ಅವ್ರಿಬ್ಬರಿಗೆ ಹೇಳಿನಿ. 4 ಮಂದಿ ಮೇಲೆ ಹಂಗಾರ ಮಾಡ್ಕೊತೀನಿ ಅಂತ. ಏನು ಚಾದು ಕುಡಿದು ಮಾಡ್ಲಾಗತ್ತೆ ಏನು? ಹಂಗೆ ಮಾಡ್ಲತ್ತಿ 5 ಕೆತ್ತಿನ ಕೆಂಚಕ. ಮತ್ತು ಚಾ ಕುಡಿಲಿಲ್ಲ ಅಂದ್ರೆ ಹೆಂಗೆ ಹೇಳೋಡಮಿ? ಥಂಡಿ ಒಂದು ಬಿಟ್ಟದ, ಗ್ಯಾಸ್ ಬೇರೆ ಆಗಿತ್ತು. ಅದಕ್ಕೆ ಮತ್ತೆ ಇಲ್ಲೇ ಒಲಿ ಹಚ್ಕೊಂಡು ನೀರದೆಲ್ಲ ಕಾಸ್ಕೊಂಡು ಜಳಕ ಎಲ್ಲ ಮಾಡಿ ಚಾ ಕುಡ್ದವ. ಚಾ ಕುಡಿದು ಕುಂತೀನಿ ನೋಡಿ. ಬಿಸಿಲು ಈಗ ಬಿದ್ದದ, ಜರ ಚಂದ ಬಿಸಿಲು ಬಿದ್ದದಲ್ಲ, ಏನು ಅನ್ಸಲ್ದು. ನಸ್ಕಿನಾಗ ನೋಡ್ಬೇಕಿತ್ತು ನೀ. ಯವ್ವ ಗಂಡ ಚಳಿ ಎಲ್ಲತ್ತಿತ್ತಿವ ತಾಯಿ. ಏನು ಮಾಡ್ತಿ, ಬಿಡಪ್ಲೇ ಇಲ್ಲ. ಮಗ ಬೇರೆ 9:30ಗೆ ಡ್ಯೂಟಿಗೆ ಹೋಗ್ಬಿಡ್ತಾನ. ಮತ್ತೆ ಏನು ಮಾಡಲಿ ಅಂತೇಳಿ ಹಂಗೆ ಎದ್ದು ಮಾಡಿ ಕಳಿಸ್ತಿಕ ಹೋದು ನಮ್ಮ ಆಫೀಸಿಗೆ ಹೋಗೋದು. ಈಗ ಕುಂತಿದ್ದು ನೋಡಿ. ಕೂಡಿಗ ಇನ್ನೊಂದು ಕಪ್ಪ ಚಾ ಮಾಡ್ತೀನಂತ ಇಬ್ಬರು ಕುಡಿಯಮಂತ. ನನಗೂ ಮತ್ತೆ ತಲೆ ಹೊಡ್ಯಾಗತ್ತದ. ಕುಡ್ದೆ ಹೋಗಾಡ್ಕತ್ತಿ ಕೂಡು. ಇದೊಂದು ಕೆಲಸ ಆಯ್ತು ನೋಡಿ ನಿನಗೆ, ಚಾ ಮಾಡೋದು. ಮತ್ತೆ ನಿನಗೆ ಕೆಲಸ ಮನಾರಾಗ್ಯದ, ಮತ್ತೆ ಇದ್ದಿದ್ದು ನಂದಲಿಂತ. ಗೆಳತಿಗೆ ಒಂದು ಕಪ್ ಚಾ ಮಾಡ್ಕೊಡೋದು ಕೆಲಸ ಅಂದ್ರೆ ನಿನಗೆ ಏನು ಹೇಳು? ಇದು ಕೆಲಸ ಅಂತಾರೇನು? ಯಾರ ಪ್ರೀತಿಲಿಂತ ಏನೋ ಒಂದು ಕೊಡ್ಬೇಕು ಅನಿಸ್ತದ, ಮಾಡ್ಕೊಡ್ತೇವ. ನಿಮ್ಮ ಮನೆಗೆ ಬಂದಾಗ ಏಟೆಲ್ಲ ಮಾಡ್ತಿ. ನಮ್ಮ ಮನೆಗೆ ಒಂದು ಕಪ್ ಚಾ ಮಾಡ್ಲಾಗತ್ರೆ ಹಿಂಗೆ ಅಂತೀವ ನೀ. ಆಯ್ತು, ಈಗ ಒಂದು 10 ನಿಮಿಷನೇ ಚಾನೇ ತಯಾರಾಯ್ತವ. ಕುಡಿಗ ರಾಮಕ್ಕ. ಚಾ ಭಾರಿ ಮಾಡ್ತೀನಿ ಏನೇ ಅಲ್ಲಿ. ಎಂಥ ತಲೆ ಬ್ಯಾನ್ ಇದ್ರೂ ಕಮ್ಮಿ ಆಯ್ತದ ನೋಡು, ಒಂದೇ ಇಟ್ಟು ಮಸ್ತಾಗಿತ್ತವ. ಆಯ್ತು ರಮಕ್ಕ, ಅಂದ್ರೆ ನಾನು ಹೋಗ್ತೀನಿ. ಮತ್ತು ಅದೇ ತಲೆ ಟೆನ್ಷನ್ ತೊಗೋತಾ ಕೂಡಬೇಡ ಪಾಲ್ತು. ಇವೆಲ್ಲ ಇದ್ದಿದ್ದೆ ಏನು ಮಾಡ್ತಿ? ಮತ್ತು ಮಗನ ಮಾರಿ ನೋಡೋಣ, ಸುಮ್ಮ ಅವ್ರಿಸ್ಕೊ. ಮತ್ತೇನು ಮಾಡ್ತಿ? ಇದು ನೀ ಕೆಂಚಕ ಒಬ್ಬಕಿನೇ ಐತಾಳ ಹೋಗಮ್ಮಿ ಅಂತ ಹೇಳಿ ಎಲ್ಲ ಕೆಲಸದ ಅಡ್ಬಿಡಿ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಬೇಡ. ಅವ್ರಿಬ್ಬರಿಗೆ ಹೇಳಿನಿ, ಗಿರ್ಜಿಗೆ ಮತ್ತು ಶೋಭಾಗ ಬರ್ತಾರೆ. ಅವರಿಬ್ಬರು 4 ಮಂದಿ ಆಗಿ ಮಾಡ್ಕೋತೇವಂತ. ನೀ ಎಲ್ಲ ಕೆಲಸ ಮುಗ್ದಿತ್ತಂದ್ರೆ ಸುಮ್ಮ ಮಾತಾಡ್ಕೋತ ಕೂಡ್ಲಿಕ್ಕೆ ಬರ್ತಂದ್ರೆ ಬಾ. ಕೆಲಸಕ್ಕೆ ಅಡುಡಿ ಮಾಡ್ಕೊಳಕ್ಕೆ ಕೂಡಬೇಡ ಏನು? ಹೊಲೆ ಅಂದ್ರೆ
ಆಯ್ತು ತಗೋ ಕೆಂಚಕ್ಕ, ನಾನು ಆಯ್ತಿದಿಟ್ಟು ಅಡುಗೆ ಏನೆಲ್ಲ ಆಗ್ಯದೆ. ಮಗನಿ ಟಿಫಿನ್ ಎಲ್ಲ ಮಾಡ್ಕೊಟ್ಟು ಕಳ್ಸೀನಿ, ಅಡುಗೆ ಎಲ್ಲ ಆಗ್ಯದವ. ಮತ್ತೇನು ಮಾಡೋದಿಲ್ಲ, ಅದೇ ಜರ ಹಪ್ಪಳ ಮಾಡ್ಬೇಕಂತ ಹೇಳಿ ಜರ ನೀರು ನೆನ್ಸಕ್ಕಿಟ್ಟಿನ ಚಂದ ಕುದಿಲಾಗತ್ತವ. ಅದಿಟ್ಟು ಮಾಡಿ ಇದಕ್ಕೆ ಹಾಕಿಬಿಟ್ಟು ಬರ್ತೀನಿ ಅಂತ ನಾನು. ಆಯ್ತಂದ್ರೆ ಮಧ್ಯಾಹ್ನ ಬರ್ತೀನಿ ತಗೋ. ನಂಗೂ ಮನ್ಯಾಗ ಆಯ್ತಂದ್ರೆ ಇದೇ ನೋಡೋಕ್ಕಾಗಲ್ಲ, ಏನಿಲ್ಲ ಬಾಯಿ ಸುಮ್ ಕೂಡಲ್ಲ, ಮೊದಲೇ ಸುಮ್ಮನೆ ನಾನು ಅನ್ನೋದು ಯಾಕೆ ಬರ್ತೀನಿ ತಗೋ. ನಾ ಕಡೆ ಸುಮ್ಮನೆ ಮಾಡ್ಕೋತ ಆಯ್ತು ತಗೋ, ಹೋಗ. ಈ ಕತೆ ಭಾಳ ಚಲೋ ಅದ ರೀ, ದಯವಿಟ್ಟು ಕಂಟಿನ್ಯೂ ಆಗಿ ನೋಡ್ಕೊತ ಹೋಗ್ರಿ. ಅಂದ್ರೆ ನಿಮ್ಗೆ ಅರ್ಥ ಆಕೋತ ಹೋಗ್ತದ. ಒಂದು ಮನ್ಯಾಗ ಅತ್ತಿ ಸೊಸಿ ಇದ್ದಿರು ಅಂತಂದ್ರೆ ಅವ್ರಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಎಲ್ಲರ ಮನ್ಯಾಗೂ ಇದ್ದೇ ಇರ್ತಾವ್ರಿ. ಅಂದ್ರೆ ಅರ್ಥ ಮಾಡ್ಕೊಂಬ ಅತ್ತಿದ್ರ ಅರ್ಥ ಮಾಡ್ಕೊಂಬ ಸೊಸಿ ಇರಲ್ರಿ, ಅರ್ಥ ಮಾಡ್ಕೊಂಬ ಸೊಸಿ ಇದ್ರೆ ಅಪಾರ್ಥ ಮಾಡ್ಕೊಳ್ಳೋ ಅತ್ತಿ ಇರ್ತಾಳ. ಹಿಂಗಿದ್ದಾಗ ಏನಾಗ್ತದ, ಸೊಸಿ ದರ್ಪ ಹೆಚ್ಚಿಗೆ ಆದಂಗೆ ಆ ಮನೆ ಪರಿಸ್ಥಿತಿ ಏನಾಗ್ತದ. ಒಂದು ವೇಳೆ ಅತ್ತಿ ಸಹನೆ ಏನಾರ ಮೀರ್ತು ಅಂತಂದ್ರೆ ಆ ಮನೆ ಯಾವ ಥರ ಒಂದು ತಿರು ತಗೋತದ ಪ್ರತಿ ಒಂದು ಈ ಕತಿದಾಗ ತೋರಿಸ್ಕೊತಾ ಹೋಗ್ತೀನಿ ರೀ. ದಯವಿಟ್ಟು ನೋಡ್ಕೊತಾ ಹೋಗ್ರಿ, ಸಪೋರ್ಟ್ ಮಾಡಿರಿ. ಮತ್ತು ಈ ಕತಿ ಒಳಗೆ ರಾಮಕ್ಕನ ಸೊಸೆ ನಾಳೆಗೆ ಪರಿಚಯ ಮಾಡಿಸ್ತೀನಿ ರೀ. ನೆಕ್ಸ್ಟ್ ಪಾರ್ಟ್ನ ನೋಡೋದು ಮಿಸ್ ಮಾಡಬೇಡ್ರಿ. ಹೀಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.